ಸನ್ನಿಧಾನದಲ್ಲಿ ಬರುವಂಥ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನೀನೇ ಮಾತನಾಡು, ಆಶೀರ್ವಾದ ಮಾಡು ಕರ್ತನೆ, ನಮ್ಮನ್ನು ಬಲಪಡಿಸು. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ಮೊದಲನಾಗಿ 2ನೇ ದಿನಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಮತ್ತು ಈ ಸಭಾ ಪಾಲಕರಾದಂಥ ಪಾಸ್ಟಿಗೆ ಮತ್ತು ಸುದರ್ಶನ್ ಪಾಸ್ಟಿಗೆ ಮತ್ತು ನೀವೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸ್ತೇನೆ. ಮೊದಲನಾಗಿ ಈ ರೀತಿಯಾಗಿ ದೇವರು ನಿನ್ನಿಂದ ಇದುವರೆಗೂ ದೇವರು ನಮ್ಮನ್ನು ನಡೆಸಿದಕ್ಕಾಗಿ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಕೇಡಿನಿಂದ, ಒಳ್ಳೆಯ ಆಪತ್ತಿನಿಂದ ದೇವರು ನಮ್ಮನ್ನು ತಪ್ಪಿಸಿ ಮತ್ತೊಂದು ದೇವರು ಆಲಯಕ್ಕೆ ಬರುವಂತೆ ಸಹಾಯ ಮಾಡಿದ್ದಾನೆ. ಮೊದಲನಾಗಿ ನಾವು ದೇವರಿಗೆ ಜೋರಾಗಿ ನಾವು ಚಪ್ಪಾಳೆ ತಟ್ಟುವಂತ. ಎಲ್ಲರೂ ಸಂತೋಷವಾಗಿದ್ದೀರಾ? ಓಕೆ. ಇವತ್ತು ನಮ್ಮ ಮಧ್ಯದಲ್ಲಿ ದೇವರು ಅದ್ಭುತವಾಗಿ ಮಾತನಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಇವತ್ತು ಏನು ವಿಷಯದ ಕುರಿತಾಗಿ ನೋಡೋದಂದರೆ, ನೀನು ಯಾವ ರೀತಿ ನಂಬುತ್ತೀಯೋ ಅದೇ ರೀತಿ ಆಗ್ತದೆ. ಹಲ್ಲೆಲೂಯಾ. ನಿನ್ನ ಬಾಯಿಂದ ನೀನು ಏನು ಅಂತೀಯೋ, ನಿನ್ನ ಮನಸ್ಸಿನಿಂದ ನೀನು ಏನು ನಂಬುತ್ತೀಯೋ ಅದೇ ಆಗ್ತದೆ ಎಂಬುದಾಗಿ ನೋಡು. ಹಲ್ಲೆಲೂಯಾ. ಯಾಕಂದರೆ ನಮ್ಮ ದೇವರು ಆತನು ಸರ್ವಶಕ್ತನಾದಂಥ ದೇವರಾಗಿದ್ದಾನೆ. ಆತನು ಏನು ಹೇಳ್ತಾನೋ ಅದೇ ಮಾಡ್ತಾನೆ. ಹೌದಿಲ್ಲ? ದೇವರು ಏನು ಹೇಳ್ತಾನೋ ಅದು ಮಾಡೇ ಮಾಡ್ತಾನೆ. ಆದರೆ ನಾವೇನು ಮಾಡ್ಬೇಕಂತೆ? ಕೇಳಕ್ಕೆ ರೆಡಿಯಾಗಿರ್ಬೇಕಷ್ಟೆ. ದೇವರು ಏನು ಹೇಳ್ತಾನೋ ಅದು ಕೇಳಕ್ಕೆ ರೆಡಿಯಾಗಿರ್ಬೇಕಷ್ಟೆ. ಅವಾಗ ದೇವರು ನಮ್ಗೆ ಏನು ಮಾಡ್ತಾನೆ? ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಅನೇಕ ಜನರು ಪ್ರಯತ್ನ ಮಾಡಿ ಕೆಲಸ ಮಾಡಿ ಸೋತು ಹೋಗಿರ್ಬೋದು. ಆದರೆ ಯೇಸು ಸ್ವಾಮಿ ನಂಬಿ ಪ್ರಾರ್ಥನೆ ಮಾಡಿ ಯಾರು ಸೋತಿಲ್ಲ. ಹಲ್ಲೆಲೂಯಾ. ದಯವಿಟ್ಟು ನಿಮ್ಮ ಮೊಬೈಲ್ಗಳು ಸ್ವಿಚ್ ಆಫ್ ಮಾಡಿರಿ, ಇಲ್ಲಾಂದರೆ ಸೈಲೆಂಟ್ ಮಾಡಿರಿ. ಮೊಬೈಲ್ ಬಗ್ಗೆ ಒಂದು ಮಾತು ಹೇಳ್ತೀನಿ. ಎಲ್ಲರಿಗೂ ಗೊತ್ತಿರ್ಬೋದು, ಆದರೂ ಸಹ ಮತ್ತೊಂದು ಸರಿ ಹೇಳ್ತೀನಿ. ಮೊಬೈಲ್ ಹೇಳ್ತದಂತೆ, ಮೊಬೈಲ್ ಇಲ್ಲೇ ಅದ, ಬೈಬಲ್ ಇಲ್ಲೇ ಅದ. ಹೌದಿಲ್ಲ? ಎರಡು ಇಲ್ಲೇ ಅದ. ಒಂದು ಸೈಡ್ ಮೊಬೈಲ್ ಅದ, ಒಂದು ಸೈಡ್ ಬೈಬಲ್ ಅದ. ಈ ಮೊಬೈಲ್ ಹೇಳ್ತದಂತ, ದಿನಾಲು ತಲೆ ತಗ್ಗಿಸಿ ನನ್ನನ್ನು ನೋಡು, ವಾಟ್ಸಪ್ ನೋಡು, ಫೇಸ್ಬುಕ್ ನೋಡು, ಒಳ್ಳೆಯದು ನೋಡು, ಕೆಟ್ಟದ್ದು ನೋಡು, ಹೌದಿಲ್ಲ? ಯೂಟ್ಯೂಬ್ ನೋಡು, ಅನೇಕ ವಿಡಿಯೋಗಳು ನೋಡು. ಆದರೆ ಮೊಬೈಲ್ ಹೇಳ್ತದಂತೆ, ತಲೆ ತಗ್ಗಿಸಿ ನನಗೆ ಎಲ್ಲ ನೋಡು, ಆದರೆ ಒಂದು ದಿನ ಜನರ ಒಂದು ತಲೆ ಎತ್ತದಂಗೆ ಮಾಡ್ತಾನೆ ಅಂತ ಹೇಳ್ತದಂತೆ. ಯಾವುದು? ಮೊಬೈಲ್. ಮೊಬೈಲ್ ಅದಕ್ಕೆ ಏನು ತಿಳಿತದೆ ಅಂತ ಹೇಳುತ್ತೆ. ಪಕ್ಕದಾಗೆ ಬೈಬಲ್ ಇರ್ತದೆ. ಇದ್ರೆ ಹೇಳ್ಬೇಕಲ್ಲ, ನಿನ್ನ ಬಗ್ಗೆ ನೀ ಹೇಳಿದೆ, ನನ್ನ ಬಗ್ಗೆ ನಾನು ಹೇಳ್ತೇನೆ ಅಂತ ಬೈಬಲ್ ಹೇಳ್ತದಂತೆ. ಈ ಬೈಬಲ್ ಹೇಳ್ತದಂತೆ, ದೇವರ ವಾಕ್ಯ ಹೇಳ್ತದಂತೆ, ಯೇಸು ಸ್ವಾಮಿ ಕೊಟ್ಟಂಥ ವಾಕ್ಯ ಹೇಳ್ತದಂತೆ, ದಿನಾಲು ತಲೆ ತಗ್ಗಿಸಿ ನನ್ನನ್ನು ಓದು. ಏನಂತಂತೆ? ದಿನಾಲು ತಲೆ ತಗ್ಗಿಸಿ ನನ್ನನ್ನು ಓದು, ಒಂದು ದಿನ ಜನರ ಮುಂದೆ ತಲೆ ಎತ್ತಂಗೆ ಮಾಡ್ತಾರೆ ಅಂತ ಹೇಳ್ತದೆ. ಅಲ್ಲೇ ಜೋರಾಗಿ ನಾವು ಚಪ್ಪಾಳೆ ತಗೊಳ್ತಾರೆ. ಅವರು ಬೈಬಲ್ ಓದೋದು ಇಂಪಾರ್ಟೆಂಟಾ, ಮೊಬೈಲ್ ನೋಡೋದು ಇಂಪಾರ್ಟೆಂಟ್? ಹಲ್ಲೆಲೂಯಾ. ಜನರ ಮುಂದೆ ತಲೆ ಎತ್ಕೊಂಡು ನಡೆಯೋದು ಇಂಪಾರ್ಟೆಂಟಾ, ಜನರ ಮುಂದೆ ತಲೆ ತಗ್ಗಿಸಿ ನಡೆಯೋದು ಇಂಪಾರ್ಟೆಂಟ್? ತಲೆ ಎತ್ತಿ ನಡೆಯುವಂತ ಮಾಡ್ತಾನೆ. ನಮ್ಮ ದೇವರು ಬಾಲಾಗಿ ಮಾಡಿಲ್ಲ, ನಮ್ಗೇನು ಮಾಡ್ಯಾನ? ಸರಿಯಾಗಿ ಮಾಡ್ಯಾನಂತ. ಅದಕ್ಕೆ ದೇವರು ಹೇಳ್ತಾನೆ, ದಯವಿಟ್ಟು ನೀವು ಮೊಬೈಲ್ ಏನು ಮಾಡಿರಿ? ಸ್ವಿಚ್ ಆಫ್ ಮಾಡಿರಿ ಅಥವಾ ಸೈಲೆಂಟ್ ಮಾಡಿರಿ. ಯಾಕಂದರೆ ನಮ್ಮ ಜೊತೆ ಮೊಬೈಲ್ ಇತ್ತಂದರೆ ನಾವು ದೇವ್ರ ಜೊತೆ ನಾವು ಮಾತಾಡ್ಲಿಕ್ಕಾಗಲ್ಲ, ದೇವ್ರ ವಾಕ್ಯ ಕೇಳೋಕ್ಕಾಗಲ್ಲ. ಸಡನ್ಲಿ ದೇವ್ರು ನಮ್ಮ ಜೊತೆ ಮಾತಾಡ್ಬೇಕಂತ ಬಯಸ್ತೇನ, ಪಟ್ನೆ ಫೋನ್ ಬರ್ತದೆ, ಸರ್ ಜೊತೆ ಬಳಿ ನಿಂತೀನಿ ನೀವು. ದೇವ್ರ ಸತ್ನೆ ನಮಗೆಲ್ಲ ಮುಟ್ಟಬೇಕು, ಆಶೀರ್ವಾದ ಮಾಡಬೇಕು, ರೋಗ ಗುಣಪಡಿಸ್ಬೇಕು ಅಂತ ದೇವ್ರು ನಮ್ಮ ಪಕ್ಕದಲ್ಲಿ ಬಂದಿರ್ತಾನೆ. ಅದು ಬ್ರದರ್ ಇಲ್ಲೇ ಬಂದಿನ ಬರ್ರಿ, ಜಲ್ದಿ ನಿಮಿಷ ನಿಮ್ಮ ಕೈಲಾಕತ್ತಿನ ಟಕ್ಕನೆ ಒಂದು ಫೋನ್ ಬರ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವೇನು ಮಾಡ್ಬೇಕಂತೆ? ಮೊಬೈಲ್ ಎಷ್ಟು ಉಪಯೋಗಿಸ್ಬೇಕು ಅಷ್ಟೇ ಉಪಯೋಗಿಸ್ಬೇಕು ಹೊರತು, ಆದರೆ ಮೊಬೈಲ್ ನಮ್ಮ ಕೈಲಿರ್ಬೇಕು ಹೊರತು ಮೊಬೈಲ್ ಕೈಯಾಗ ನಾವು ಹೋಗ್ಬಾರ್ದು. ಹಲ್ಲೆಲೂಯಾ. ಇವತ್ತಿನ ಸಂದೇಶ ಏನಂದರೆ, ನಿನ್ನ ಬಾಯಿಗೆ ಏನು ನುಡಿತೀಯೋ, ನೀನು ಯಾವ ರೀತಿ ನಂಬುತ್ತೀಯೋ ನಿನಗಾಗುವುದು. ಹಲ್ಲೆಲೂಯಾ. ಅದಕ್ಕಾಗಿ ಒಂದು ವಾಕ್ಯ ಓದುವಂತರ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ
ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರಲ್ಲಿ 25ನೇ ವಚನದಿಂದ ಓದುವಂತ ಹೇಳೋದು. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನ ಎಲ್ಲ ಏನ್ ಮಾಡಿದಳು? ಕಳ್ಕೊಂಡ್ಬಿಟ್ಟಳು. ಹಲ್ಲೆಲೂಯಾ. ರೋಗವು ಹೆಚ್ಚುತ್ತಾ ಬಂತು ಹೊರತು ಮತ್ತೇನು ಪ್ರಯೋಜನ ಆಗಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಸಾಕು. ಇನ್ನೊಬ್ಬ ಹೆಣ್ಮಗಳು ಏನ್ ಮಾಡ್ತಿದ್ದೆ ಅಂದ್ರೆ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ನರಳಾಡ್ತಿದ್ದಾಳೆ. ಎಲ್ಲ ಡಾಕ್ಟರ್ ಬಳಿ ಹೋಗ್ಯಾಳ, ಎಲ್ಲ ವೈದ್ಯರ ಬಳಿ ಹೋಗ್ಯಾಳ. ಆದರೆ ಆಕೆಗೆ ರೋಗ ಹೆಚ್ಚಿಗೆ ಆಗಿದೆ ಹೊರತು ಕಡಿಮೆ ಆಗಲಿಲ್ಲ. ಒಂದು ದಿನ ಸಾಕಾಗಿ ಎಲ್ಲ ಆಸ್ತಿ ಕಳ್ಕೊಂಡಳು. ದುಡ್ಡು ಹಾಳಾಯ್ತು, ಬಂಗಾರ ಹೋಯ್ತು, ಬೆಳ್ಳಿ ಹೋಯ್ತು, ಎಲ್ಲ ಹೋಯ್ತು. ಕೊನೆಗೆ ಆಕೆ ತಿಳ್ಕೊಂಡಳು, ನನ್ನ ಕಥೆ ಇಲ್ಲಿಗೆ ಮುಗಿತು. ಹಲ್ಲೆಲೂಯಾ. ಆಕೆ ತಿಳ್ಕೊಂಡಳು, ಆಯ್ತು ನನ್ನ ಕಥೆ ಇಲ್ಲಿಗೆ ಮುಗಿತು, ನಾನು ಸಾಯ ಕಾಣ್ತೇನೆ. ಹಲ್ಲೆಲೂಯಾ. ಆ ಥರ ಆಲೋಚನೆ ಮಾಡಿದಾಗ ಒಂದು ದಿನ ದೇವರು ಬರುವಂಥ ಶುಭ ಸಮಾಚಾರವನ್ನು ಆಕೆಗೆ ಏನಾಯ್ತು? ತಿಳಿದು ಬಂತು. ಯೆರಿಕೋ ಪಟ್ಟಣದಲ್ಲಿ ಯೇಸು ಸ್ವಾಮಿ ಬರುವಂಥ ಸಮಯ ಶುಭಚಾರವನ್ನು ಆಕೆಗೆ ಏನಾಯ್ತಂತೆ? ಕಿವಿಗೆ ಬಿತ್ತಂತೆ. ಯಾರೋ ಒಬ್ಬರು ಹೇಳಿರ್ಬೋದು, ಯಾರೊಬ್ಬರು ನಾವು ಸುವಾರ್ತೆ ಹೆಂಗೆ ಹೇಳ್ತೀವಿ, ಅನೇಕ ಜನರಿಗೆ ಚರ್ಚಿಗೆ ಬರ್ರಿ, ಇಂಥ ಪಾಸ್ಟರ್ ಹೊಂಟಾರ, ಯೇಸು ಸ್ವಾಮಿ ಹೆಸರು ಮೇಲೆ ಪ್ರಾರ್ಥನೆ ಮಾಡ್ತಾರಂತ ನಾವು ಅನೇಕ ಜನರಿಗೆ ಹೇಳ್ತೀವಲ್ಲ. ಅದೇ ಥರ ಯೇಸು ಹೊಂಟನೆಂದು ಎಂಬುದಾಗಕ್ಕೆ ಶುಭ ಸಮಾಚಾರ ಕೇಳಿ ಯೇಸು ಸ್ವಾಮಿ ಬಳಿಗೆ ಓಡಿ ಬರ್ತಾಳೆ. ಯೇಸು ಸ್ವಾಮಿ ಬಳಿ ಓಡಿ ಬಂದಾಗ ಅದೇ ಅನೇಕ ಜನರಿರ್ತಾರೆ. ಹಲ್ಲೆಲೂಯಾ. ಅನೇಕ ಜನರಿರ್ತಾರೆ. ಅನೇಕ ಜನರಿದ್ದಾಗ ಯೇಸು ಸ್ವಾಮಿ ಓಡಾಡುವಂಥ ಸಮಯದಲ್ಲಿ ಆಕೆಗೆ ಒಂದೇ ಒಂದು ಆಲೋಚನೆ ಇತ್ತು. ಏನಂದರೆ ಯೇಸು ಸ್ವಾಮಿ ಉಡುಪು ಮುಟ್ಟಿದ್ರೆ ಸಾಕು, ನನ್ನ ಗುಣ ಆಗ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಉಡುಪು ಮುಟ್ಟಿದ್ರೆ ಸಾಕು, ನನಗೇನಾಗ್ತದೆ? ಗುಣ ಆಗ್ತದೆ. ಯೇಸು ಸ್ವಾಮಿ ಜೊತೆ ಇದ್ರು, ಯೇಸು ಸ್ವಾಮಿಗೆ ನೋಡಿದವರಿದ್ದರು, ಹೌದಿಲ್ಲ? ಯೇಸು ಸ್ವಾಮಿ ಜೊತೆ ಇದ್ರು, ಯೇಸು ಸ್ವಾಮಿಗೆ ನೋಡಿದವರಾಗಿದ್ರು. ಆದರೆ ಆಕೆ ತಿಳ್ಕೊಂಡಳು, ಯೇಸು ಸ್ವಾಮಿಗೆ ಮುಟ್ಟಿದ್ರೆ ಸಾಕು, ನನ್ನ ರೋಗ ಗುಣ ಆಗ್ತದೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ನಂಬಿಕೆ ಅಲ್ಲ? ಯೇಸು ಸ್ವಾಮಿಗೆ ಉಡುಪು ಮುಟ್ಟಿದ್ರು ಸಾಕು, ನನ್ನ ರೋಗ ಗುಣ ಆಗ್ತದೆ. ಒಂದು ದಿನ ಏನಾಯ್ತಂದ್ರೆ, ಒಬ್ಬ ತಾಯಿ ಮಗ ಇಬ್ಬರು ಇರ್ತಾರೆ. ಆ ತಾಯಿ ಮಗುವಿಗೆ ಏನು ಮಾಡ್ತಾರೆ ಅಂದರೆ, ಒಂದು ಸಣ್ಣ ಒಂದು ಅಂಗಡಿ ಇರ್ತದೆ, ಕಿರಣಿ ಅಂಗಡಿ, ಪಾನ್ಪಟ್ಟಿ ಅಂತಾರಲ್ಲ, ಪಾಂಡವ ಅಂತ ಒಂದು ಅಂಗಡಿ ಇರ್ತದ. ಆ ಮಗ ಚಿಕ್ಕವನಾಗಿರ್ತಾನೆ, ಸ್ಕೂಲಿಗೆ ಹೋಗ್ತಾನೆ. ಆ ತಾಯಿ ಒಬ್ಬಾಕಿನ ಏನು ಮಾಡ್ತಾಳೆ ಅಂದರೆ, ಅಂಗಡಿ ವ್ಯಾಪಾರ ಮಾಡಿಕೊಂಡು ಅವ್ರ ಜೀವನ ಮಾಡ್ತಿರ್ತಾರೆ. ಗಮನ ಇಟ್ಟು ಕೇಳ್ರಿ, ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ. ತಾಯಿ ಮಗ ಇಬ್ಬರೇ ಇರ್ತಾರೆ. ಒಂದು ದಿವಸ ಏನಾಯ್ತಂದ್ರೆ, ಬ್ಯಾಸ್ಗೆ ಟೈಮಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಡಾಕ್ಟರ್, MBBS ಡಾಕ್ಟರ್ ಏನು ಮಾಡ್ತಾನಂದ್ರೆ, ಅವ್ರ ಅಂಗಡಿಗೆ ಬರ್ತಾನೆ. ಹಲ್ಲೆಲೂಯಾ. ಅವ್ರ ಅಂಗಡಿಗೆ ಬರ್ತಾರೆ. ಅಂಗಡಿಗೆ ಬಂದ್ಮೇಲೆ ಹೇಳ್ತಾನೆ ಅಂದರೆ, ಅಮ್ಮ ಒಂದು ಬಾಟಲ್ ನೀರು ಕೊಡು, ನನ್ನ ನೀರಿಡಿಕೆ ಆಗ್ಯಾನ. ಆ ಅಮ್ಮ ಏನು ಮಾಡ್ತಾನಂದ್ರೆ, 20 ರೂಪಾಯಿ ಬಾಟ್ಲಿ ನೀರು ಇರ್ತದಲ್ಲ, ಆ ನೀರು ಕೊಟ್ಟು ಬಿಡ್ತಾವೆ. ಕುಡಿತಾನೆ, ನೀರಿಡಿಕೆ ಆಗಿರ್ತದೆ, ಗಟ ಕುಡಿತಾನೆ, ನೀರೆಲ್ಲ ಖಾಲಿಯಾಗಿ. ಆಮೇಲೆ ಜೇಬಲ್ಲಿ ಪೈಸಾ ನೋಡ್ತಾನೆ, ಅಂದ್ರೆ ರೊಕ್ಕ ನೋಡ್ತಾನೆ, ದುಡ್ಡು ಚೆಕ್ ಮಾಡ್ತಾನೆ. ಅವನ ಹತ್ರ ದುಡ್ಡಿಲ್ಲ. ಅಮ್ಮ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಯಾಕೆ ಸಾರ್, ಏನಾಯಿತು? ಚೆನ್ನಾಗಿ ಇನ್ಶರ್ಟ್ ಆಗಿರ್ತಾನೆ, ಕಾರ್ ಇರ್ತದೆ ಅವ್ರ ಬಳಿ. ಅಮ್ಮ ನಾನು ನೀರು ಕುಡ್ದೆ, ನನ್ನ ಹತ್ರ ದುಡ್ಡಿಲ್ಲ, ಪರ್ಸ್ ಮನೇಲಿ ಬಿಟ್ಟು ಬಂದೀನಿ.
ಅಲ್ಲೆಲ್ಲೂಯ್ಯ. ಆ ತಾಯಿ ಹೇಳ್ತಾಳೆ, ಅಯ್ಯ ಇರಲಿ ಬಿಡಿ ಸಾರ್, 20 ರೂಪಾಯಿ ಏನು ದೊಡ್ಡದದ, ಕುಡಿದ್ರೆ ಇದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಹೇಳ್ತಿದ್ರು, ನಮ್ಮ ಮನೆಗೆ ಬಂದವ್ರಿಗೆ ಊಟ ಕೊಡಲಿಲ್ಲ ಅಂದರೆ ಒಂದು ತೆಂಬಿಗೆ ನೀರನ್ನು ಕೊಡ್ಬೇಕಂತ ಹೇಳ್ತಿದ್ರು. ಅದೇ ನೀರು ನಾನು ಕೊಟ್ಟಿನಿ ಅಂತ ತಿಳ್ಕೊತೀನಿ, ಅದಕ್ಕೆ ಯಾಕೆ ನೀವು ಸ್ವಾರಿ ಅಂತೀರಿ ಸಾರ್, ನೀವೇ ಕೈ ಮುಗಿತೀರಿ ಸಾರ್ ಅಂತ. ಆ ಮನುಷ್ಯನಿಗೆ ಆಶ್ಚರ್ಯ ಆಗಿಬಿಟ್ಟಿತ್ತು, ಏನಪ್ಪ ದೇವ್ರೆ, ಇಂಥ ಕಾಲದಲ್ಲಿ ಇಂಥ ತಾಯಿ ಇಂಥ ವ್ಯಕ್ತಿಗಳು ಇದ್ದಾರಲ್ಲ, ಅದಕ್ಕೆ ಇನ್ನು ಮಳೆ ಬೆಳೆ ಚೆನ್ನಾಗಾಗ್ತದೆ ಅಂತ ಏನೋ ಅಂದ್ಕೊಂಡು ಹೋಗಿಬಿಡ್ತಾರೆ. ಕೆಲವು ದಿವಸಗಳಾದ ನಂತರ 20 ವರ್ಷ ಆಗಿಬಿಟ್ಟಿತ್ತು. ಅಕ್ಕಿನ ಮಗ ದೊಡ್ಡವಾದ, ಆ ತಾಯಿ ಮಗ ದೊಡ್ಡವಾದ, ಅವನಿಗೆ 20-25 ವರ್ಷ ಆಯಿತು. ಆ ಮಗನಿಗೆ ಏನಾಯ್ತಂದರೆ ಬ್ಲಡ್ ಕ್ಯಾನ್ಸರ್ ಬಂತು. ಏನು ಬಂದರೆ ಬ್ಲಡ್ ಕ್ಯಾನ್ಸರ್. ಎಲ್ಲ ಹಾಸ್ಪಿಟಲ್ಗಳಲ್ಲಿ ಹೋದರು, ಎಲ್ಲ ಡಾಕ್ಟ್ರ್ ಬಳಿ ಹೋದರು, ಎಲ್ಲ ವೈದ್ಯರ ಬಳಿ ಹೋದರು. ಆ ಕ್ಯಾನ್ಸರ್ ಗುಣ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಗೊತ್ತಾ? ಅವನಿಗೆ 20-25 ಲಕ್ಷ ರೂಪಾಯಿ ಹೇಳ್ತಿದ್ರು. ಬ್ಲಡ್ ಎಲ್ಲ ತೆಗಿಬೇಕು, ಬಾಡಿ ಎಲ್ಲ ಆಪರೇಷನ್ ಮಾಡಬೇಕು, ಏನೇನೋ ಮಾಡಬೇಕು, ಇಲ್ಲಿ ಕೊಯ್ಬೇಕು, ಏನೇನೋ ಹೇಳ್ತಿದ್ರು. 20-25 ಲಕ್ಷ ಖರ್ಚಾಗ್ತದ ಅಂತ ಹೇಳುವಾಗ ತಾಯಿಗಳು, ನಾವು ದಿನಾಲು 100-200 ದುಡಿಯೋರು, 25 ಲಕ್ಷ ಎಲ್ಲಿ ತರಮಂತ ನಾವೇನು ಮಾಡಬೇಕು, ನಾವೇನು ಮಾಡ್ಬೇಕು ದೇವ್ರೆ? ಎಂಥ ಪರಿಸ್ಥಿತಿ ಬಂತಲ್ಲ ನಮಗಂತ ಏನು ಮಾಡಿದ್ರಂದರೆ ಸಾಕಾಗಿ ಸೋತೋಗ್ಬಿಟ್ಟಿದ್ರು ಅವರು. ಒಂದು ದಿನ ಏನಾಯ್ತಂದರೆ ಯಾರೋ ಒಬ್ರು ಹಿಂಗೆ ಹೇಳಿದ್ರು, ಬೆಂಗಳೂರಲ್ಲಿ ಅಥವಾ ದೊಡ್ಡ ಸಿಟಿಯಲ್ಲಿ ಒಬ್ಬ ದೊಡ್ಡ ಡಾಕ್ಟ್ರ್ ಇದ್ದಾರೆ, ಆ ಡಾಕ್ಟ್ರ್ ಹತ್ರ ಹೋಗಿ ನಿನ್ನ ಮಗನಿಗೆ ಗುಣ ಆಗ್ತದೆ. ಆ ತಾಯಿ ಹೇಳಿದಳು, ನಮ್ಮ ಹತ್ರ ಎಲ್ಲಾದ್ರೆ ದುಡ್ಡು, ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಹಣ ಬೇಕು, ಟ್ರೈನಿಗೆ ಹೋಗ್ಬೇಕಂದ್ರೆ ಟಿಕೆಟ್ ತೆಗಿಯೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಆಲೋಚನೆ ಮಾಡಿದಾಗ ಹೆಂಗೋ ಮಾಡಿ 1000-2000 ರೂಪಾಯಿ ಜಮಾ ಮಾಡಿಕೊಂಡು ಟ್ರೈನಲ್ಲಿ ಹೋಗಿಬಿಟ್ಟು ಬೆಂಗಳೂರಿನಂಥ ಸಿಟಿಗೆ ಹೋಗಿ ಹಾಸ್ಪಿಟಲ್ ಹತ್ರ ಹೋಗಿ ಹೇಳ್ತಾಳೆ, ನನ್ನ ಮಗನಿಗೆ ಚೆಕ್ ಮಾಡಿ ನನ್ನ ಮಗನಿಗೆ ಉಳಿಸ್ಕೊಡ್ರಿ ಅಂತ ಹೇಳ್ತಾಳೆ. ನನ್ನ ಮಗನಿಗೆ ಆರಾಮಿಲ್ಲ, ನನ್ನ ಮಗನಿಗೆ ಗುಣಪಡಿಸ್ರಿ, ಯಾರಾದರೂ ಸಹಾಯ ಮಾಡ್ರಿ ಅಂತ ಹಾಸ್ಪಿಟಲ್ ತುಂಬ ಎಲ್ಲ ತಿರುಗಾಡ್ತಾಳೆ. ಆದರೆ ಯಾರಾಕಿ ಕೇರ್ ಮಾಡಲ್ಲ, ಯಾರಾಕಿ ಕೇರ್ ಮಾಡಲ್ಲ. ಅವಾಗ ಅಲ್ಲಿ ಕೆಲಸ ಮಾಡ್ರೆ ಹೇಳ್ತಾರೆ, ಏನಾಗ್ಯದಮ್ಮ ನಿನ್ನ ಮಗನಿಗೆ ಏನಾಗ್ಯದ? ಸರ್ ನನ್ನ ಮಗನಿಗೆ ಇಂಥ ಪ್ರಾಬ್ಲಮ್ಮು. ಆಯ್ತಮ್ಮ ಚೆಕ್ ಮಾಡ್ತೀನಿ ಅಂತ ಏನು ಮಾಡ್ತಾರೆ, ಒಳಗೆಲ್ಲ ಬಾಡಿ ಚೆಕಪ್ ಮಾಡಿದ್ರೆ ಅವ್ರನ್ನೂ ಅದೇ ದುಡ್ಡು ಹೇಳ್ತಾರೆ, 20-25 ಲಕ್ಷ. ಅಳೋ ಗೊಳೋ ತಳ್ಕೂತ ಮನೆಗೆ ಬರ್ತಿರ್ತಾಳೆ. ಮೇಲಿಂದ ಒಬ್ಬ ವ್ಯಕ್ತಿ ನೋಡ್ತಾನೆ. ಆ ವ್ಯಕ್ತಿ ಕೇಳ್ತಾನೆ, ಸಡನ್ಲಿ ಫೋನ್ ಮಾಡ, ಅಮ್ಮ ಯಾಕೆ ಅಳ್ಕೊತ ಹೋಗ್ತಿದ್ರಲ್ಲ, ಏನಾಯ್ತು ಕೇಳೋರು? ಸರ್ ಇಂಥ ಪ್ರಾಬ್ಲಮ್ ಆಗಿದೆ, ಅವ್ರ ಮಗನಿಗೆ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಆಗಿದೆ, ಅದೆಲ್ಲ ಆಪರೇಷನ್ ಮಾಡಬೇಕು, ಒಳಗೆಲ್ಲ ಸರ್ಜರಿ ಮಾಡಬೇಕು, 20-25 ಲಕ್ಷ ಆಗ್ತದೆ ಅಂತ ಹೇಳಿವಿ, ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೋಗ್ತಿದ್ದಾರೆ. ಅವ್ರಿಗೆ ನೋಡೋ ನಿಲ್ಸಂತ ವಾಪಸ್ ನೋಡುವಾಗ ಆ ತಾಯಿ ಮಗುವಿಗೆ ಅವ್ನ ಮ್ಯಾಲಿನ ವ್ಯಕ್ತಿ ನೋಡ್ತಾನೆ, ಬಿಲ್ಡಿಂಗ್ ಮೇಲೆ ಒಬ್ಬ ವ್ಯಕ್ತಿ ನೋಡ್ತಾನೆ, ನೋಡಿ ಹೇಳ್ತಾನೆ, ಅವ್ರು ವಾಪಸ್ ಕರ್ಕೊಂಬ, ಅವನಿಗೆ ಆಪರೇಷನ್ ಮಾಡು, 25 ಲಕ್ಷ ನಾ ಕೊಡ್ತೀನಿ ಅಂತ ಹೇಳ್ತಾನೆ. ಅಲ್ಲೆಲ್ಲೂಯ್ಯ. 25 ಲಕ್ಷ ರೂಪಾಯಿ ನಾ ಕೊಡ್ತೀನಿ, ಅವ್ರಿಗೆ ಆಪರೇಷನ್ ಮಾಡಂತ ಹೇಳುವಾಗ ವಾಪಸ್ ಕರೆದುಕೊಂಡು ಬಂದು ಆಪರೇಷನ್ ಮಾಡ್ತಾರೆ. ರಾತ್ರಿ ಎಲ್ಲ ಅವ್ರ ತಾಯಿ ಏನು ಮಾಡ್ತಾಳೆ ಅಂದರೆ ಗೋಳಾಡಿ ಆಡ್ತಾಳೆ. ಆಯ್ತು ನನ್ನ ಮಗ ಸತ್ತೋಗ್ಬಿಟ್ಟ, ಆಯ್ತು ನನ್ನ ಮಗ ಇನ್ನೊಬ್ಬ ಮಗ ಹೋಗಿಬಿಟ್ಟ ಅಂತ ಆಲೋಚನೆ ಮಾಡಿ ಏನು ಮಾಡ್ತಾಳೆ ಅಂದರೆ ಅಳುತ್ತಾ 10 ಬೇವಸ ಆಗಿಬಿಡ್ತಾಳೆ. ಮುಂಜಾನೆ ಆದ ತಕ್ಷಣ ಕೆಲಸ ಮಾಡ್ರೆ ಹೇಳ್ತಾರೆ, ಅಮ್ಮ ತಾಯಿ ನಿನ್ನ ಮಗನಿಗೆ ಆಪರೇಷನ್ ಆಗಿದೆ, ಅವನಿಗೆ ಹೋಗಿ ಮಾತಾಡಿಸು. ಅವಾಗ ಎದ್ದು ನೋಡ್ತಾಳೆ, ಏನು ಸಾರ್ ಬಡವರಿಗೆ ನೀವು ತಮಾಷೆ ಮಾಡ್ತಿರಲ್ಲ, ನಮ್ಮ ಹತ್ರ 25 ಲಕ್ಷ ಎಲ್ಲಿಂದ ಬರ್ತದ? ಅಲ್ಲಮ್ಮ ನಿನ್ನ ಮಗನಿಗೆ ನೋಡಿ ಹೋಗಿ ಆಪರೇಷನ್ ಎಲ್ಲ ಮಾಡಿರಮ್ಮ, ದುಡ್ಡು ಅಂತ ಕೇಳ್ತಾಳೆ. ದುಡ್ಡು ಯಾರೋ ಒಬ್ಬರು ಕೊಟ್ಟಿದ್ದಾರೆ. ಹೋಗಿ ನೋಡ್ತಾಳೆ, ಎಲ್ಲ ಆಪರೇಷನ್ ಆಗಿರ್ತದೆ, ಸರ್ಜರಿ ಆಗಿರ್ತದೆ. ಅವಾಗ ಆ ವ್ಯಕ್ತಿಗೆ ಬಂದು ಕೇಳ್ತಾಳೆ, ಸರ್ ನನ್ನ ಮಗನಿಗೆ ದುಡ್ಡು ಯಾರು ಕೊಟ್ಟರು? ಇವಾಗ 10 ಗಂಟೆಗೆ ಬರ್ತಾರಮ್ಮ, ನಮ್ಮ ಸರ್ ಕೊಟ್ಟರ, ಅವ್ರು ಬರ್ತಾರೆ, ಯಾರಿಗೆ ಭೇಟಿಯಾಗೋ. 10 ಗಂಟೆಗೆ ಆ ದುಡ್ಡು ಕೊಟ್ಟಂಥ ವ್ಯಕ್ತಿ ಬರ್ತಾನೆ. ಇವರೇ ಅಮ್ಮ ದುಡ್ಡು ಕೊಟ್ಟಂಥ ವ್ಯಕ್ತಿ. ಆ ದುಡ್ಡು ಕೊಟ್ಟಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆ ತಾಯಿ ಕಾಲಿಗೆ ಬೀಳ್ತಾನೆ ಬಂದ. ಆಶ್ಚರ್ಯ ಅಲ್ಲ? ದುಡ್ಡು ಕೊಟ್ಟಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆ ತಾಯಿ ಕಾಲಿಗೆ ಬೀಳ್ತಾನೆ ಬಂದು.
ಅಮ್ಮ ನನಗೆ ಗುರುತಿಡಿದು ಯಾಕೆ ಕೇಳ್ತಾನೆ? ಇಲ್ಲ ಸರ್, ನಾ ಯಾಕೆ ಗುರುತಿಡಿ? ಇಂಥ ದೊಡ್ಡ ಸಿಟಿ ಬೆಂಗಳೂರು, ಇಂಥ ದೊಡ್ಡ ಹಾಸ್ಪಿಟಲಲ್ಲಿ ನಿಮಗೆ ಯಾಕೆ ಗುರುತಿಡಿಲ್ಲ ಸರ್ ನಾನಂತಾರ ತಾಯಿ. ಅಮ್ಮ, 20 ವರ್ಷಗಳ ಹಿಂದೆ ನಿನ್ನದೊಂದು ಸಣ್ಣದು ಪಾನ್ಪಟ್ಟಿ ಅಂಗಡಿ ಇತ್ತು, ಅಲ್ಲಿ ಒಂದು ಬಾಟಲ್ಲಿ ನೀರು ಕೊಟ್ಟಿದ್ದಮ್ಮ. ಆ ನೀರು ಕುಡಿದಂಥ ವ್ಯಕ್ತಿ, ಅವಾಗ ನಾನು ನೀರು ಕೊಟ್ಟಿದ್ದಿಲ್ಲ ಅಂದರೆ ಬ್ಯಾಸ್ಗಿ ಒಳಗೆ ನಾನು ಸತ್ತೋಗ್ತಿದ್ದೆ. ಆದರೆ ನನಗೆ ನೀರು ಕೊಟ್ಟು ನೀನು ಬದುಕಿಸಿದ್ದಿ, ನಿನ್ನ ಮಗನಿಗೆ 25 ಲಕ್ಷ ತುಂಬಿ ನಾನು ಬದುಕಿಸಿನ ಅಂತ ಹೇಳ್ತಾನೆ. ಜೋರಾಗಿ ಚಪ್ಪಾಳೆ ತಟ್ಟೋದು. ಒಂದು ವೇಳೆ ನೀನು ನನಗೆ ಒಂದು ಬಾಟಲ್ ನೀರು ಕೊಟ್ಟಿದ್ದಿಲ್ಲ ಅಂದ್ರೆ, ಒಂದು ತಬ್ಬಿಗೆ ನೀರು ಕೊಟ್ಟಿದ್ದಿಲ್ಲ ಅಂದ್ರೆ, ನಾನು ಬಿಸಿಲತ್ತಿ ಎಲ್ಲೇ ಸತ್ತೋಗ್ತಿದ್ದೆ. ಅದು ನೀರು ಕೊಟ್ಟ ಸಲುವಾಗಿ ನಾನು ಬದುಕಿನಿ. ಆದರೆ ನಿನ್ನ ಮಗನಿಗೆ 25 ಲಕ್ಷ ಕೊಟ್ಟಿನದಾದ ನನಗೆ ದೊಡ್ಡದಲ್ಲಮ್ಮ. ಇಡೀ ಇದು ಹಾಸ್ಪಿಟಲ್ ದೊಡ್ಡದು ಹಾಸ್ಪಿಟಲ್ ಅದಲ್ಲ, ಹಾಸ್ಪಿಟಲ್ ಮಾಲೀಕನೇ ನಾನೇ ಇದ್ದೀನಿ, ಅದು ನಂದೇ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಆ ವ್ಯಕ್ತಿ ಹೇಳ್ತಾನೆ, ಒಂದು ವೇಳೆ ನೀರು ಕೊಟ್ಟಿದ್ರೆ ಅಂದ್ರೆ ನಾನು ಸತ್ತೋಗ್ತಿದ್ದೆ. ನಿನಗೆ 25 ಲಕ್ಷ ನಾನು ಕೊಟ್ಟಿದ್ರೆ ನನಗೆ ದೊಡ್ಡದಲ್ಲಮ್ಮ. 25 ಲಕ್ಷ ನನಗೆ ದೊಡ್ಡದಲ್ಲ. ಯಾಕಂದ್ರೆ ಇದು ದೊಡ್ಡ ಹಾಸ್ಪಿಟಲ್ ನನ್ನದು. ಒಂದು ವೇಳೆ ನಾನು ಅವಾಗೇ ಸತ್ತೋಗಿದ್ದಂದ್ರೆ ಹಾಸ್ಪಿಟಲ್ ನಾನು ಕಟ್ಲಕ್ಕೆ ಆಗ್ತಿರ್ಲಿಲ್ಲ. ನಿನ್ನ ಮಗನಿಗೆ 25 ಲಕ್ಷ ನನಗೆ ಕೊಡ್ಲಕ್ಕೆ ಇರ್ತಿರ್ಲಿಲ್ಲ. ಅದೇ ರೀತಿಯಾಗಿ ನನಗೂ ನಿನಗೂ ರೋಗ ಬಂದಾಗ, ಪಾಪದಲ್ಲಿದ್ದಾಗ, ಶಾಪದಲ್ಲಿದ್ದಾಗ ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನಿಗೂ ತಂದೆಯಾದ ದೇವರು ಏನು ಮಾಡಿದನೆಂದರೆ ಪರಲೋಕದಿಂದ ನಮಗೆ ಕಳಿಸ್ಕೊಟ್ಟಿದ್ದಾನೆ. ಆ ಒಬ್ಬನೇ ಮಗ ಯಾವ ರೀತಿಯಲ್ಲಿ ಕ್ಯಾನ್ಸರ್ ಆಗಿ ಸಾಯ್ಬೇಕೆಂಬುದು ಆಲೋಚನೆ ಮಾಡಿದ್ನೋ, ಆತನ ಮರಣ ತುತ್ತಿಗೆ ಕಾರಣನಾಗಿದ್ನೋ, ಆ ಸಾಯಕ್ಕೆ ರೆಡಿಯಾಗಿದ್ನೋ, ಅದೇ ತರ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನನಗೋಸ್ಕರ, ನಿಮಗೋಸ್ಕರ ಶಿಲುಬೆ ಮೇಲೆ ಆತನ ಬಾಸುಣ್ಯಗಳಿಂದ ಗುಣವಾಗಲಿಕ್ಕೆ, ನಮಗೆ ಎಲ್ಲರಿಗೆ ಆರೋಗ್ಯ ಕೊಡುವುದಕ್ಕಾಗಿ ತಂದೆಯಾದ ದೇವರು ನಮಗೆ ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮೇಲೆ ಆತನ ಬಿಲ್ಡಿಂಗ್ ಮ್ಯಾಲದಿಂದ ಆತನ ಯಾಕೆ ಕರೆದದನೋ, ನಮಗೂ ದೇವರು ಪರಲೋಕದಿಂದ ನಾವೇನೇನು ಮಾಡ್ತೀವೋ, ದಿನಾಲು ನಾವೇನೇನು ಕಷ್ಟಪಡ್ತಾ ಇದೀಯೋ, ದಿನಾಲು ಏನು ನೋವು ಅನುಭವಿಸ್ತಾ ಇದೀಯೋ, ದಿನಾಲು ನಾವೇನು ಚಿಂತೆ ಮಾಡ್ತಾ ಇದೀವೋ, ಅದರ ದೇವರು ನಮಗೆ ನೋಡ್ತಾ ಇದ್ದಾರೆ ಮೇಲೆ. ಹಲ್ಲೆಲೂಯಾ. ಅದೇ ತರ ಈ ರಕ್ತ ಕುಸುಮ ರೋಗಿಯು ಎಲ್ಲ ವೈದ್ಯರ ಮೇಲೆ ಹೋಗಿದ್ಲು, ಎಲ್ಲ ಡಾಕ್ಟರ್ ಮೇಲೆ ಹೋಗಿದ್ಲು, ಆದರೆ ರೋಗ ಜಾಸ್ತಿ ಆಯ್ತು ಹೊರತು ಕಡಿಮೆ ಆಗಲಿಲ್ಲ. ಒಂದು ದಿನ ಯೇಸು ಸ್ವಾಮಿ ಬರುವಂತ ಸಮಾಚಾರವನ್ನು ಆಕೆ ಕೇಳಿದಳು. ಕೇಳಿದ ತಕ್ಷಣ ಆಕೆಗೆ ಒಂದು ಆಲೋಚನೆ ಬಂತೇನೆಂದ್ರೆ, ನಾನು ಯೇಸು ಸ್ವಾಮಿಯ ಉಡುಪನ್ನು ಮುಟ್ಟಿದ್ರೆ ಸಾಕು, ನನಗೇನಾಗ್ತದೆ, ಗುಣ ಆಗ್ತದೆ ಅಂತ ಆಲೋಚನೆ ಮಾಡಿದ್ದೆ. ಹಲ್ಲೆಲೂಯಾ. ಮುಂದೆ ಹೋದ್ರೆ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಉಡುಪು ಮುಟ್ಟಿದ್ರೆ ಸಾಕು, ಆಕಿನ ರಕ್ತ ಕುಸುಮ ರೋಗ ನಿಂತಿತ್ತು. ಆಮೇಲೆ ಆಕಿ ಗಲಿಬಿಲಿ ಆಗ್ತದ. ಏನಂದ್ರೆ, ನಾನು ಯೇಸು ಸ್ವಾಮಿ ಮುಟ್ಟಿನಿ. ಯೇಸು ಸ್ವಾಮಿ ಗೊತ್ತಾಗ್ಬಿಡ್ತದ. ಶಿಷ್ಯರಿಗೆ ಕೇಳ್ತಾರೆ, ಯೇಸು ಸ್ವಾಮಿ ನನಗೆ ಯಾರ ಮುಟ್ಟ್ಯಾರ ನೋಡ್ರಿ, ನನಗೆ ಯಾರ ಮುಟ್ಟ್ಯಾರ ನೋಡಿ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಇಷ್ಟು ಗದ್ದಲಲ್ಲಿ ಯಾರು ಮುಟ್ಟ್ಯಾರ ಅಂತ ಹೇಳಲ್ಲ ಸ್ವಾಮಿ, ಇಷ್ಟು ಜನ ಅದರ, ಯಾರಾದ್ರೂ ಮುಟ್ಟಿರ್ಬೇಕು ನಡಿ ಅಂತ ಹೇಳ್ತಾರ. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಸುಮ್ಮನೆ ನಾರ್ಮಲ್ ಆಗಿ ಮುಟ್ಟೋದಲ್ಲ, ಯಾರೋ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನನಗೆ ಮುಟ್ಟ್ಯಾರ, ಅದಕ್ಕೆ ನನಗೇನಾಗ್ತದೆ, ಮುಟ್ಟದ ನನ್ನ ಒಳಗಿನ ಶಕ್ತಿ ಏನಾಗಿದೆ, ಕಡಿಮೆ ಆದ ಕಾಣುತ್ತದೆ. ಅವಾಗ ನೋಡ್ತಾಳೆ. ಆದ್ರೆ ಯೇಸು ಸ್ವಾಮಿ ಹುಡುಕಾಡ ನೋಡಿ ಈ ತಾಯಿಗೆ ಆಶ್ಚರ್ಯ ಆಗಿಬಿಡ್ತದೆ. ಎಲ್ಲಿ ಯೇಸು ಸ್ವಾಮಿ ನನಗೆ ಏನಾದರೂ ಮಾಡ್ತಾರೇನೋ, ನಾನು ಮುಟ್ಟಿಬಿಟ್ಟೆ, ದೇವರಿಗೆ ಮುಟ್ಟಿಬಿಟ್ಟೆ ಅಂತ ಆಲೋಚನೆ ಮಾಡ್ತಾಳೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಆಕೆ ತತ್ತರಿಸುತ್ತಾ ನಡುಗುತ್ತಾ ಇರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಮಗಳೇ ಏನ್ ಮಾಡಬೇಡ, ಅಂಜಬೇಡ, ನೀ ಅಂಜಬೇಡ, ನೀ ಏನ್ ಮಾಡಬೇಡ, ಹೆದರಬೇಡ. 34ನೇ ವಚನ ಹೋದ್ರಿ. ಆತನು ಆಕೆಗೆ, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದ್ದು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಹಲ್ಲೆಲೂಯಾ. ಕೆಲವು ಸಾರಿ ಹೋಗ್ತೀವಿ ನಾವು ಡಾಕ್ಟರ್ ಬಳಿ. ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಇರುವಂತ ಎಲ್ಲ ಹಣ ತಗೊಂಡು ಲಾಸ್ಟಿಗೆ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ?
ನಾವೆಲ್ಲ ಪ್ರಯತ್ನ ಮಾಡ್ಲಕತ್ತೀವಿ ಸರ್. ಮುಂದೆ ಯಾರಿದ್ದಾರೆ? ದೇವರಿದ್ದಾರೆ. ಹಣ ಹೋಗೋದಕ್ಕಿಂತ ಮುಂಚೆ ದೇವರಿಗೆ ತಿಳ್ಕೊಂಡೇವಂದ್ರೆ ಹಣನೂ ಇರ್ತದ, ನಾವೂ ಇರ್ತೀವಿ. ಹಲ್ಲೆಲೂಯಾ. ಹಣ ಕಳೆದುಕೊಂಡು ಹೋಗೋದಕ್ಕಿಂತ ಮುಂಚೆ ನೀ ದೇವರನ್ನು ತಿಳ್ಕೊಂಡೆ ಅಂದ್ರೆ ನಿನ್ನ ಹತ್ರ ಹಣನೂ ಇರ್ತದ, ದೇವರೇ ಇರ್ತಾನ, ನೀವೇ ಇರ್ತೀವಿ. ನಾವು ಏನು ಮಾಡಲ್ಲ, ಗಲಿಬಿಲಿಯಾಗಿ ಬಿಡ್ತೀವಿ. ಮಾಸ್ಟರ್ಗೆ ನೋಡೋಕ್ಕೂ ಟೈಮ್ ಇರಲ್ಲ ನಮಗೂ, ಚರ್ಚಿಗೆ ಹೋಗೋಕ್ಕೂ ಟೈಮ್ ಇರಲ್ಲ. ಚರ್ಚಿಗೆ ಬಂದ್ರೆ ಮನುಷ್ಯರಲ್ಲ ನಮಗೂ. ಯಾವಾಗ ಹೋಗಮ್ಮ ಯಾವಾಗಿಲ್ಲ, ಯಾವಾಗ ಗುಳಿಗೆ ನುಂಗಮ್ಮೋ ಯಾವಾಗಿಲ್ಲ, ಯಾವಾಗ ಡಾಕ್ಟರ್ ಲೈನ್ ಹಚ್ತಾರೋ ಏನು ಮಾಡ್ತಾರೋ, ಚಿಟ್ಟಿ ಸಿಗ್ತದೋ ಸಿಗಲ್ಲೋ. ಹಲ್ಲೆಲೂಯಾ. ಡಾಕ್ಟರ್ಗಿಂತ ದೊಡ್ಡ ಡಾಕ್ಟರ್ ಯೇಸು ಸ್ವಾಮಿಯನ, ವೈದ್ಯರಿಗಿಂತ ಗಾನವೇದನ ಯೇಸು ಸ್ವಾಮಿಯನ. ಆ ಯಮ್ಮ ಎಲ್ಲಿ ಹೋದರೂ ಆರಾಮಾಗಿಲ್ಲ, ಜಾಸ್ತಿನೇ ಆಯ್ತು ರೋಗ, ಕಡಿಮೆ ಆಗಲಿಲ್ಲ. ಯೇಸು ಸ್ವಾಮಿ ಗುಳಿಗೆ ಕೊಡಲಿಲ್ಲ, ಯೇಸು ಸ್ವಾಮಿ ಏನು ಮಾಡಿಲ್ಲ, ಜಸ್ಟ್ ಮುಟ್ಟದಳೆ. ಯೇಸು ಸ್ವಾಮಿ ನೋಡಿ ಮುಟ್ಟಿದಳು, ಹೌದಿಲ್ಲ? ನಾವು ಯಾರನ್ನ ನೋಡಿ ಯಾರಾದ್ರೆ? ಆದರೂ ಸಹ ದೇವರು ನಮಗೇನು ಮಾಡ್ಲತ್ತಾನೆ? ಗುಣಪಡಿಸ್ಲತ್ತಾನೆ, ಆರೋಗ್ಯ ಕೊಡ್ಲತ್ತಾನೆ, ಸಮಸ್ಯೆಯಿಂದ ಬಿಡುಗಡೆ ಕೊಡ್ತಾ ಇದ್ದಾನೆ, ಸಾಲದಿಂದ ಬಿಡುಗಡೆ ಕೊಡ್ತಾ ಇದ್ದಾನೆ, ನೋವಿನಿಂದ ಬಿಡುಗಡೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಅವರೆಲ್ಲರೂ ನೋಡಿ ನಂಬಿದ್ರು, ನೋಡಿ ಯೇಸು ಸ್ವಾಮಿ ಮುಟ್ಟಿದ್ರು. ನಾವು ಯಾರು ಯೇಸುವನ್ನು ನೋಡಿಲ್ಲ, ನಾವು ಯಾರು ಯೇಸುವನ್ನು ಯಾರು ನೋಡಿದವರಲ್ಲ, ಆದರೂ ಸಹ ದೇವರು ನಮಗೆ ಆಶೀರ್ವಾದ ಮಾಡ್ಲಿತ್ತಾನ, ಬಿಡುಗಡೆ ಕೊಡ್ಲತ್ತಾನ. ಪ್ರಾರ್ಥನೆ ಮಾಡುವಾಗ ಟೈಮ್ ಪ್ರಕಾರ ಊಟ ಕೊಡ್ಲತ್ತಾನ, ಒಳ್ಳೆ ಆರೋಗ್ಯ ಕೊಡ್ಲತ್ತಾನ, ಒಳ್ಳೆ ಬಟ್ಟೆ ಕೊಡ್ಲತ್ತಾನ, ಒಳ್ಳೆ ಮನೆ ಕೊಡ್ಲತ್ತಾನ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ದಿನ ನಿತ್ಯ ಜೀವ ಕೊಡ್ಲತ್ತಾನ. ಹಲ್ಲೆಲೂಯಾ. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ದೇವರಿಗೆ ಯಾವಾಗಲೂ ನೆನಪು ಮಾಡಿಕೊಡ್ತಾ ಇರಬೇಕು. ಮಲಗಿದಾಗಲೂ ದೇವ್ರ ಜೊತೆ ಮೆಲುಕು ಹಾಕಬೇಕು, ಕೆಲಸ ಮಾಡೋ ಸಹ ಹಾಗೆ ಮೆಲುಕು ಹಾಕತ್ತ ಇರ್ಬೇಕು. ಯೇಸುವೇ ಸ್ತೋತ್ರ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಏನೋ ಭಾಳ ಬಿಜಿ ಇದ್ರಿ ಸರ್, ನಾನು ಕೆಲಸ ಮಾಡ್ಲಕತ್ತೀನಿ, ಈಗ ಅನ್ಬಾರ್ದು. ಕೆಲಸ ಮಾಡ, ಯೇಸು ಸ್ವಾಮಿ ಒಳಗೆ ಐದು ಕೆಲಸ ಮಾಡು, ಬಾಯಲ್ಲಿ ಯೇಸು ಸ್ವಾಮಿಗೆ ಹೇಳು, ಯೇಸು ಸ್ವಾಮಿ ಹೆಸರು ಐದು ಕೆಲಸ ಮಾಡು, ಬಿಜಿ ಇರು. ಆದರೆ ದೇವರಿಗೆ ಏನು ಮಾಡ್ಬೇಕಂದ್ರೆ ಒಳಗೆ ಮೆಲುಕು ಹಾಕತ್ತೇ ಇರಬೇಕು. ಯಾಕಂದರೆ ದೇವರನ್ನು ಬಿಟ್ಟು ನಾವೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯೇಸುವನ್ನು ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಅಲ್ಲಿ ಗುಣಪಡಿಸಿದ, ಎರಡನೇದಾಗಿ ನಾವು ಕಂಟಿನ್ಯೂ ನೋಡುವಂತರಾಗಿ 35ನೇ ವಚನ ಹೋದ್ರಿ. ಆತನ ಇನ್ನು ಮಾತಾಡುತ್ತಿರುವಾಗಲೇ ಸಭಾ ಮಂದಿರದ ಅಧಿಕಾರಿಯಾಗಿ ಹಲ್ಲೆಲೂಯಾ. ಜಸ್ಟ್ ಇಲ್ಲಿ ಮುಗಿತು, ಇನ್ನೊಬ್ಬ ವ್ಯಕ್ತಿ ಬಂದು ಓಡಿ ಬಂದು ಹೇಳಕತ್ತಾನ, ಯಾಯಿರನೇ ನಿನ್ನ ಮಗಳೇನಾಗಳ ತೀರೋಗ್ಬಿಟ್ಟಾಳ, ಸ್ವಾಮಿಗೆ ಯಾಕೆ ಏನು ಮಾಡಾಕತ್ತಿದಿ, ತೊಂದರೆ ಕೊಡ್ತಾ ಇದ್ದಿ. ರಕ್ತ ಕುಸುಮ ರೋಗಿ ಮೇಲೆ ಬರೋಕ್ಕಿಂತ ಮುಂಚೆ ಯಾಯಿರನೇ ಹೇಳ್ತಾನೆ, ಸ್ವಾಮಿ ಒಬ್ಬಳು ಮಗಳು, ಆಕೆಗೆ ಆರಾಮಿಲ್ಲ, ಗುಣಪಡಿಸ್ಬೇಕು, ಆರೋಗ್ಯ ಕೊಡು ಸ್ವಾಮಿ ಅಂತ ದೇವರಿಗೆ ಬೇಡಿಕೊಳ್ತಾ ಇದ್ರು. ಈಗ ಬಂದು ಒಬ್ಬ ವ್ಯಕ್ತಿ ಹೇಳ್ತಾನೆ, ಯಾಯಿರನೇ ನಿನ್ನ ಮಗಳೇನಳ ತೀರೋಗ್ಬಿಟ್ಟಳು. ಒಂದು ರೋಗ ಗುಣಪಡಿಸೋಟ್ಟಿಗೆ ಒಬ್ಬರಿಗೆ ಚೆನ್ನಾಗಿ ಮಾಡ್ಬೇಕಾ ಅಂತ ಆಲೋಚನೆ ಮಾಡಿಗೆ ಇನ್ನೊಬ್ರು ಏನಾದರೂ ಸತ್ತೋದ್ರ ಅಂತ ಹೇಳ್ತದೆ ವಾಕ್ಯ. ಈಗ ಅದೇ ವಾಕ್ಯ ಹೇಳ್ತದೆ ಏನಂದ್ರೆ 36ನೇ ವಚನ ಹೋಗ್ರಿ. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದಿಂದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಹಲ್ಲೆಲೂಯಾ. ಸಭಾಮಂದಿರದ ಅಧಿಕಾರಿಗೆ ಯಾಯಿರನಿಗೆ ಯೇಸು ಹೇಳ್ತಾನೆ, ಯಾಯಿರನೇ ನೀನು ಅಂಜಬೇಡ, ಭಯ ಪಡಬೇಡ, ನಂಬಿಕೆ ಮಾತ್ರ ಇರಲಿ ಅಂತ ಹೇಳ್ತಾನೆ ಸ್ವಾಮಿ. ನಂಬಿಕೆಯಿಂದ ಹುಡುಕ್ ಮುಟ್ಟಿದ್ರು. ಎರಡನೇದಾಗಿ ನಿನ್ನ ನಂಬಿಕೆ ಮಾತ್ರ ಇರಲಿ ಅಂತ ಹೇಳ್ತಾರೆ. ಎಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರೂ ಗೋಳಾಡ್ತಿದ್ದಾರೆ. ಯೇಸು ಸ್ವಾಮಿ ಹೋಗಿ ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ಅಮ್ಮ ಅಳಬೇಡ್ರಿ, ನಿನ್ನ ಮಗಳು ಏನಾಗ್ಯಾಳ, ಮಲಿಗಳ ನಿದ್ದೆ ಮಾಡ್ಲಕತ್ತಾಳ, ಸತ್ತಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಿನ್ನ ಮಗಳು ಸತ್ತಿಲ್ಲ, ನಿದ್ದೆ ಮಾಡ್ಲಕತ್ತಾಳ. ಈಗ ಯಾರಾದ್ರೂ ಆದ್ರೆ ನಾವು ಪ್ರಾರ್ಥನೆ ಮಾಡ್ಲಕ್ಕೆ ಹೋಗು, ಸತ್ತವ್ರಿದ್ರಂದ್ರೆ ನಾವು ನಿದ್ದೆ ಮಾಡ್ಲಕತ್ತಾಳ ಅಂದ್ರೆ ಸುಮ್ಮನಿರ್ತಾರೆ, ಡಬ್ಬು ಸತ್ತು ಕೊಡ್ತಾರಲ್ಲ. ಹಲ್ಲೆಲೂಯಾ.
ಹಬ್ಬಸ್ ಅಂತ ಕೊಡ್ತಾರ. ಒಂದಿನಲ್ಲಿ ಒಬ್ಬ ಸೇವಕರು ಏನು ಮಾಡಿರಂತೆ, ಅವರು ಸ್ವಲ್ಪ ತಾಯಿ ಮಗ ಇಬ್ಬರೇ ಇರ್ತಾರ. ಅವ್ರು ಏನು ಮಾಡಿರಂತೆ, ಯಾವುದೋ ದೇಶಕ್ಕೆ ಪ್ರಾರ್ಥನೆ ಮಾಡ್ಲಕ್ಕೆ, ಹಿಂಗೆ ನಾವು ಹೆಂಗೆ ಬಂದೀವಿ ನಮ್ಮ ಊರಿಂದ ಶಿರಡಾದಿಂದ ನಿಮ್ಮ ಊರಿಗೆ ರಾಯಚೂರಿಗೆ ಹೆಂಗೆ ಬಂದೀವಿ, ಇದೇ ಥರ ಬೇರೆ ಊರಿಗೆ ಹೋಗಿದ್ರಂತೆ ತಾಯಿ ಮಗ ಇಬ್ಬರು. 3 ದಿನ ಮೀಟಿಂಗ್ ಇರ್ತಂತೆ. ಮೀಟಿಂಗ್ ಅವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ವಾಕ್ಯ ಹಂಚಕ್ಕೆ ಹೇಳಿದ್ರಂತೆ. ಅವ್ರ ತಾಯಿ ಪ್ರಾರ್ಥನೆ ಮಾಡಿ ಮಗ ಕಳಿಸ್ಬಿಟ್ಟಳು. ಮಗ ಪಾಸ್ಟರ್, ತಾಯಿ ಒಬ್ಬಕಿನ ತಾಯಿ ತಂದಿರಲಿಲ್ಲ. ಆಯ್ತು ಮಗ, ಚೆನ್ನಾಗಿ ಪ್ರಸಂಗ ಮಾಡಿ ಬಾ, ಒಳ್ಳೆ ರೀತಿ ಪ್ರಸಂಗ ಮಾಡಿ ಬಾ, ಅನೇಕ ಜನರಿಗೆ ಆಶೀರ್ವಾದ ಮಾಡಿ ಬಾ, ಯೇಸು ಸ್ವಾಮಿಗೆ ಆಶೀರ್ವಾದ ಮಾಡಿ ತಾಯಿ ಪ್ರಾರ್ಥನೆ ಮಾಡಿ ಕಳಿಸಿಬಿಟ್ಟಳು. ಹೋಗಿ ಮುಟ್ಟಿದ ತಕ್ಷಣ ಊರಿಂದ ಒಂದು ಫೋನ್ ಆಯ್ತು. ಏನಂತ ಹೋಯ್ತು ಗೊತ್ತ್ರಿ, ಪಾಸ್ಟ್ರೇ ನಿಮ್ಮ ತಾಯಿ ಏನಾಗ್ಯಾಳ, ಸತ್ತೋಗ್ಬಿಟ್ಟಾಳ. ಪಾಸ್ಟರ್ ಆಶ್ಚರ್ಯ ಆಗಿಬಿಡುತ್ತೆ. ಮತ್ತೊಬ್ಬ ಫೋನ್ ಹಚ್ಚಿದ, ಪಾಸ್ಟ್ರೇ ಪ್ರೈಸ್ ಲಾರ್ಡ್, ನಿಮ್ಮ ತಾಯಿ ಸತ್ತೋಗ್ಬಿಟ್ಟಾಳೆ. ಮತ್ತೊಬ್ಬ ಫೋನ್ ಹಚ್ಚಿದ. 3-4 ಜನ ಫೋನ್ ಹಚ್ಚಿದ್ರು, ರೆಸ್ಪಾನ್ಸ್ ಮಾಡಲಿಲ್ಲ. 5 ಜನ ಫೋನ್ ಹಚ್ಚಿದ್ರು, ರೆಸ್ಪಾನ್ಸ್ ಮಾಡಲಿಲ್ಲ. 6ನೇದವನಿಗೆ ಪಾಸ್ಟ್ರೇ ಹೇಳಿದ್ರು, ನಮ್ಮ ತಾಯಿ ಸತ್ತಿಲ್ಲ, ಮಲಗಿರ್ಬೋದು ನೋಡಂತ ಹೇಳ್ತಾರೆ. 7ನೇದವ ಫೋನ್ ಹಚ್ಚಿದ, ಅವರಿಗೂ ಇದೇ ಮಾತಾಡಿ, ನಮ್ಮ ತಾಯಿ ಮಲಗಿರ್ತಾಳ, ಸತ್ತಿಲ್ಲ. ಎಲ್ಲರೂ ಕಿಟಕಿ ತೆಗೆದು ಅಭಿಷಾರ, ಬಾಕಲು ಹೊಡೆದ ಅಭಿಷಾರ, ಎದ್ದೇಳಲಾಗ್ಯಾಳ. 3 ದಿನ ಮೀಟಿಂಗ್ ಆಯಿತು, ಪ್ರಾರ್ಥನೆ ಮಾಡಿದ್ರು. ಇನ್ನೊಬ್ಬ ವ್ಯಕ್ತಿ ಫೋನ್ ಮಾಡಿದಾಗ ಹೇಳ್ತಾನೆ, ಪಾಸ್ಟ್ರೇ ನಾವಿಷ್ಟು ಮಂದಿ ಊರು ಮಂದಿ ಫೋನ್ ಮಾಡ್ಲಾಕತ್ತೀವಿ, ನಿಮ್ಮ ಮಗು ಸತ್ತಳಂತ, ನಿನಗೆ ಸ್ವಲ್ಪ ಚಿಂತಿಲ್ಲಲ್ಲ, ನಿಮ್ಮ ಮಗು ನಿನಗೆ ಸತ್ತಿಲ್ಲ ಅಂತ ನಿನಗೆ ಏನು ಗ್ಯಾರಂಟಿ ಅದ? ಅವಾಗ ಅವ್ರು ಹೇಳ್ತಾರೆ, ನಾನು ಒಂದು ವೇಳೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ನನ್ನ ದೇವ್ರು ನನಗೆ ಮಾತಾಡ್ತಿದ್ನೋ, ನಿಮ್ಮ ಮಗು ಸೈತಾಳ, ನೀವು ಪ್ರೇರಿಗೆ ಹೋಗ್ಬೇಡ ಅಂತ ನನಗೆ ಹೇಳ್ತಿದ್ನೋ, ನನ್ನ ದೇವ್ರು ನನಗೆ ಏನು ಹೇಳಿಲ್ಲ, ಅದಕ್ಕೆ ನಾ ಬಂದು ನಮ್ಮ ಮಗು ಸತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಹಲ್ಲೆಲೂಯಾ. 3 ದಿನ ಮೀಟಿಂಗ್ ಮುಗೀತು. 3 ದಿನ ಎಲ್ಲ ಮುಗೀತು. ಈ ಪಾಸ್ಟರ್ ತಾಯಿ ಸತ್ತೋಗಿಲ್ಲಂದ್ರೆ ಅವರು ಮೀಟಿಂಗ್ ಕರೆಸಿದವ್ರು ಸುಮ್ಮನೆ ಇರ್ತಾರ, ಕಾಲ್ ಮಾಡಿ ಕಳಿಸಿಬಿಟ್ರೆ ಎಲ್ಲರೂ ಬಂದ್ರೆ ಅವರು ಪಾಸ್ಟರ್ ತಾಯಿ ಸತ್ತೋಗ್ಬಿಟ್ಟು ಸತ್ತು ಅಂದ್ರೂ ಸಹ ಮತ್ತೇನಂತ, ನಮ್ಮ ಮಗು ಸತ್ತಿಲ್ಲ, ಮಲಗಿರ್ಬೋದು. ಹಲ್ಲೆಲೂಯಾ. ಮನೆಗೆಲ್ಲ ಬರ್ತಾರೆ, ಸುತ್ತಮುತ್ತ ಎಲ್ಲ ಸುದ್ದಿ ಹೇಳಿರ್ತಾರೆ, ಎಲ್ಲ ಊರಿಗೆ ಕಳಿಸಿರ್ತಾರೆ, ಎಲ್ಲ ಊರು ಚೇರ್ಮನ್ ಬಂದಿರ್ತಾನ, ಊರಿನೆಲ್ಲ ಮೆಂಬರ್ಸು ಏನೇನು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿರ್ತಾರ. ಎಲ್ಲ ಅಳ್ತಿರ್ತಾರೆ, ಬಾಕಲು ತೆರೆತಿರಲ್ಲ, ಬಾಕಲು ಒಳಗ ತಾಯಿ ಮಲಗಿರ್ತಾರ. ಇವರೆಲ್ಲ ಹೊರಗೆಲ್ಲ ಊರಿಗೆ ಸುದ್ದಿ ಹೇಳಿ ಎಲ್ಲ ಜನರು ಬಂದು ಕೂತ್ಕೊಂಡು ಅಳುತ್ತಿರ್ತಾರೆ. ಕೆಲವರು ಹೇಳ್ತಾರೆ, ಎಂಥ ಮಗಪ್ಪ, ನಿಮ್ಮ ತಾಯಿ ಎಷ್ಟು ಚೆನ್ನಾಗಿ ಬೆಳೆಸ್ಯಾಳ, ನಿನಗೆ ಸತ್ತು 3 ದಿನ ಆಯ್ತು, ಇವಾಗ ಬಂದಿಯಲ್ಲ. ಸುಮ್ಬಿಡ್ರಿ ಅಮ್ಮ, ನಮ್ಮ ಮಗು ಸತ್ತಿಲ್ಲ, ನಮ್ಮ ಮಗು ಯಾಕೆ ಸಾಯ ಅಂತ ಹೇಳ್ತೀರಿ, ಸುಮ್ಮ ಮಲಿಗ್ಯಾಳ. ಹಲ್ಲೆಲೂಯಾ. ಊರಲ್ಲಿದ್ದಂಥ ಹಳಿ ಮುತ್ಯಾರಂತಾರ, ಹಳಿ ವಯಸ್ಸಾದ್ರ ಅಜ್ಜರ, ಒಬ್ಬ ಅಜ್ಜ ಭಾಳ ತಲೆ ಕಟ್ಬಿಡ್ತದ. ದೋತ್ರ ಮಡ್ಡ ಏರಿಸ್ಕೊಂಡು, ನಿಮ್ಮ ಮಗು ಸತ್ತಿಲ್ಲ ಅಂತ ಹೇಳಕತ್ತಲ್ಲೋ, ನೀನು ಹುಚ್ಚಾಗಿದೆ, ನಮಗೆ ಹುಚ್ಚು ಮಾಡ್ಲಾಕತ್ತದ. ಇಲ್ಲ, ನಿನಗೆ ತಲೆ ಕೆಟ್ಟದ, ನಮಗೆ ತಲೆ ಕೆಡ್ಸಕತ್ತಿದ್ದೀನಿ. 3 ದಿನ ಆಯ್ತು, ಹಳ್ಳಕತ್ತೀವಿ, ಸುದ್ದಿ ಎಳೀವಿ, ಸ್ವಲ್ಪನೂ ಹೇಳವಲ್ಲ ನಿಮ್ಮವು, ನಮಗೇನು ಮಾಡಕತ್ತೆ ಯಾಕೆ ನೀನು? ಅಲ್ಲ ಅಜ್ಜ, ನೀನು ತಪ್ಪಾಗಿ ತಿಳ್ಕೊಂಡಿದೆ, ನಮ್ಮ ಮಗು ಸತ್ತಿಲ್ಲ ಅಂತ ಹೇಳ್ತಾರ. ಹಲ್ಲೆಲೂಯಾ. ಏನಂತಾರೆ? ಅಲ್ಲಜ್ಜ, ತಪ್ಪಾಗಿ ತಿಳ್ಕೊಂಡು ನಮ್ಮ ಮಗು ಸತ್ತಿಲ್ಲ. ಹಲ್ಲೆಲೂಯಾ. ಅಲ್ಲಜ್ಜ, ತಪ್ಪಾಗಿ ತಿಳ್ಕೊಂಡಿದೆ, ನಮ್ಮ ಮಗು ಸತ್ತಿಲ್ಲ. ಅಜ್ಜನಿಗೆ ತಲೆ ಕೆಟ್ಟುಬಿಡ್ತದೆ. ನಿಮ್ಮ ಮಗು ಸತ್ತಿಲ್ಲಲ್ಲ, ಜೀವಂತವಾಗಲ್ಲ, ನಿಮ್ಮ ಮಗುಗೆ ಹಬ್ಬಸ ಅಂತ ಹೇಳ್ತಾನ. ಹೌದಿಲ್ಲ? ಹಬ್ಬಿಸ್ಬೇಕಲ್ಲ. ಅಜ್ಜಗಂತಾನೆ, ಇವಾಗ ನೀವು ಸ್ವಲ್ಪ ನಂಬಿಕೆ ಮೇಲೆ ಬಂದು ನೋಡ್ಬಿಟ್ಟೆ ಅಂತ ಹೇಳ್ತಾನೆ. ನಮ್ಮ ಮಗುಗೆ ಹಬ್ಬಿಸ್ತೀನಿ, ನೀ ಏನು ಮಾಡ್ತಾ ಅಂತ ಕೇಳ್ತಾನೆ. ಅವ್ರು ಸತ್ತ ಚಿಂತಿಲ್ಲ ಅವನಿಗೆ. ನಮ್ಮ ಮಗುಗೆ ಹಬ್ಬಿಸ್ತೀನಿ, ನೀ ಏನು ಮಾಡ್ತಿ? ಬಾಜುನೇ ಊರು ಚೇರ್ಮನ್ ನಿಂತಿರ್ತಾನ, ಚೇರ್ಮನ್ ತಲೆ ಕಟ್ಬಿಡ್ತದೆ. ಅಪ್ಪಿ, ತಮ್ಮ, ನಿಮ್ಮ ಮಗು ಸತ್ತಳ ಅಂತ ಊರ್ ಮಂದಿ ಹೇಳತ್ತಾರ, ನೀನು ಸತ್ತಿಲ್ಲ ಅಂತ ಹೇಳತ್ತಿದ್ದಿ. ಆ ಅಜ್ಜಗೆ ನೀ ಏನು ಮಾಡ್ತಿ ಅಂತ ಕೇಳ್ತಿಲ್ಲ, ನೀ ಏನು ಮಾಡ್ಬೇಕಂತ ಮಾಡಿದ್ ಹೋಪ.
ಇಲ್ರಿ ಚೇರ್ಮನ್ ಸಾಬ್ರೆ, ನಮ್ಮ ಮಗು ಒಂದು ವೇಳೆ ಎದ್ದು ಅಂದ್ರೆ ನೀವೇನು ಮಾಡ್ತೀರಿ? ಸರ್ಪಂಚ್ ಹೇಳ್ತಾನೆ, ಊರ್ ಚೇರ್ಮನ್ ಹೇಳ್ತಾನೆ, ಇಡೀ ಊರು ಜನನೇ ಯೇಸು ಸ್ವಾಮಿ ನಂಬಂಗ್ ಮಾಡ್ತಾನೆ ಅಂತ ಹೇಳಿದ್ರು. ಯಾರು? ಊರ್ ಚೇರ್ಮನ್ ಹೇಳ್ತಾನೆ, ಇಡೀ ಊರು ಜನರೇ ಯೇಸು ಸ್ವಾಮಿ ನಂಬುತ್ತೀವಿ, ನಿಮ್ಮ ಮಗುಗೆ ಎಬ್ಬಿಸ್ದಂದ್ರೆ. ಆ ಒತ್ತಿ ಹೇಳ್ತಾನೆ, ಆಯ್ತಪ್ಪ ನಾನು ನಂಬುತ್ತೀನಿ, ನೋಡಮ್ಮ ಎಬ್ಬಿಸಿ ನಿಮ್ಮ ಮಗು. ಆ ಪಾಸ್ಟರ್ ಹೇಳ್ತಾನೆ, ಸುಮ್ಮನೆ ಹೇಳ್ದಂಗಲ್ಲ, ಅಗ್ರಿಮೆಂಟ್ ಮಾಡ್ಬೇಕಂತ ನಾವ್ರಿ. ಸುಮ್ಮನೆ ನಂಬ್ತೀನಿ ಅಂತೇಳಿ ಮನೆಗೆ ಹೋದ್ರಿ ಅಂದ್ರು 5 ರೊಟ್ಟಿ 2 ಮೇಲೆ 5,000 ಜನ ಊಟ ಮಾಡಿ ಹೋಗ್ಬಿಟ್ರೆ ಹಂಗೆ ಉಳಿದ್ರೆ 12 ಜನನೇ ಉಳಿದ್ರಲ್ಲ, ಸುಳ್ಳು ಹೇಳ್ಬಿಟ್ರು ಅವ್ರು ಯೇಸು ಸ್ವಾಮಿಗೆ. ನೀವು ಹಂಗೆ ಹೋಗ್ಬಿಟ್ರಂದ್ರೆ ಹೆಂಗ ಅಂತ ಆಲೋಚನೆ ಮಾಡಿ ಹೇಳಿದಾಗ ಎಲ್ಲರೂ ಅಗ್ರಿಮೆಂಟ್ ಮೇಲೆ ಆಗಿದಾಗ ಪೇಪರ್ ಎಲ್ಲ ಕೋಟ ಫ್ರೂಟ್ ಎಲ್ಲ ಮಾಡಿ ಸಹಿ ಮಾಡಿಸ್, ನಾನು ದೀಕ್ಷೆ ಸರ್ ತೋರ್ತೀನಿ, ನಾನು ಯೇಸು ನಂಬುತ್ತೀನಿ, ಎಲ್ಲರೂ ಸಹಿ ಮಾಡಿಸ್ಕೊಂಡ, ಎಲ್ಲರೂ ಮುಗೀತು. ಮತ್ತು ನೀ ಎದ್ದೇಳಿಲ್ಲಂದ್ರೆ ನೀ ಏನು ಮಾಡ್ತಾ ಅಂತ ಕೇಳಿದ್ರು ಅವರು. ನಾವು ಹೇಳ್ದ, ನಾವು 3 ಬಿಟ್ಟು ಹೋಗ್ತೀನಿ, ನಿಮ್ಗೆ ಯಾರಿಗೆ ಮುಖ ತೋರಿಸಲ್ಲ. ಹೌದಿಲ್ಲ? ನಮ್ಮ ಅವ್ಯಾಗ ಸತ್ತಾಳ, ನಾನು ಹಂಗೆ ಸೈತೀನಿ, ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಎಲ್ಲರೂ ಕಣ್ಣು ಮುಚ್ಚಿದ್ರು. ಪ್ರಾರ್ಥನೆ ಮಾಡಮಂತ ಹೇಳಿದಾಗ ಕೆಲವರಂದ್ರು, ಇವು ಏನಾರ ತಂದಾನೆ ನೋಡ್ರಿ ಪೋ ಜೇಬಿನೊಳ ಜಾದು ಇದು ಮಾಡಿ ನಮಗೆ ಏನಾರ ಮಾಡಂಗಾನ ಗೊತ್ತಾಗಲ್ಲ. ಅದೇ ಜನರಿ ಜಾದುಗಿನ ಮಾಡಿ ನಮಗೆ ಮಳ್ಳು ಮಾಡಾಗ ಬೋರಿ ಚೆಕ್ ಮಾಡಮಂತೇಳಿ ಮಾಡಿದ್ರು. ಜೇಬಲ್ಲಿ ಎಲ್ಲ ಕಡೆಗೆ ಬ್ಯಾಗಲ್ಲಿ ಎಲ್ಲ ಚೆಕ್ ಮಾಡಿದ್ರು. ಈ ಬೈಬಲ್ ಒಂದಿತ್ತು, ಈ ಬೈಬಲ್ ಒಂದೇ ನೋಡಿ, ಬೈಬಲ್ ಚೆಕ್ ಮಾಡ್ರಿ, ನಾನು ಒಳಗಿರೋದು ನನ್ನ ದೊಡ್ಡ ಆಸ್ತಿ, ನನಗೆ ಜೀವಂತವಾಗಿರೋದು, ಜೀವ ಕೊಟ್ಟಿರೋದು ಬೈಬಲ್ ಒಂದೇ ಅದ, ಇದು ಒಂದೇ ಅದ ನನ್ನ ಬಲ್ಲಿ, ಇದು ಬಿಟ್ಟು ನನ್ನ ಬಲ್ಲಿ ಏನಿಲ್ರಿ ಅಜ್ಜ ಅಂತ. ಆಯ್ತಪ್ಪ ಯಾಕಲ್ಲಕ್ಕ ಎಬ್ಬುಸಿ ನಿಮ್ಮ ಹೋಗಂತಾರೆ. ಆತನೇನು ಮಾಡಲ್ಲ. ಎಲ್ಲರೂ ನೋಡ್ರಿ ಹಿಂಗೆ ಅವ್ರ ತಾಯಿಗೆ ಮಲಗಿಸಿರ್ತಾರ, ಎಲ್ಲರೂ ಕಿಟಕಿ ಥರ ನೋಡ್ತಿರ್ತಾರೆ, ಇಲ್ಲಿಸಿ ಮಂದಿ ನೋಡ್ತಿರ್ತಾರೆ. ಕೆಲವೊಬ್ರು ಮೊಬೈಲ್ ರೆಕಾರ್ಡ್ ಮಾಡ್ತಿರ್ತಾರೆ, ಏನಾದ್ರು ಜಾದು ಮಾಡಂಗ. ಒಂದೇ ಒಂದು ಮಾತು ಹೇಳ್ತಾನೆ ಪಾಸ್ಟರ್, ಏನಂದ್ರೆ, ಅಮ್ಮ ನನಗೆ ನಿರ್ಡಿಕೆ ಆಗ್ಯದ, 3 ದಿನ ನಾನು ಪ್ರಸಂಗ ಮಾಡಿ ಬಂದೀನಿ, ಅನೇಕ ಜನರಿಗೆ ದೇವರೇ ಅಮ್ಮ ನೀನು ಹೆಂಗೆ ಪ್ರಾರ್ಥನೆ ಮಾಡಿ ಕಳಿಸಿದಿ, ಯಾವ ರೀತಿ ಪ್ರಾರ್ಥನೆ ಮಾಡಂತ ಹೇಳಿದಿ ಅದೇ ಥರ ಪ್ರಾರ್ಥನೆ ಮಾಡಿ ನಮ್ಮ ಕುರುಡ್ರಿ ಕಣ್ಣು ಬಂದವ, ಕುಂಟ್ರಿ ಕಾಲು ಬಂದವ, ಕುಷ್ಠರೋಗಿ ಸ್ವಸ್ಥ ಆಗ್ಯಾರ, ಅನೇಕ ಜನರಿಗೆ ದೇವರು ಗುಣಪಡಿಸ್ಯಾನಮ್ಮ. ಅದು ಹೇಳಕ್ಕೆ ನಿನ್ನ ಬಳಿ ಬಂದಿದ್ದೀನಮ್ಮ, ನನಗೊಂದು ತಂಬಿಗೆ ನೀರು ಕೊಡಮ್ಮ ಎದ್ದಂತ ಒಂದೇ ಒಂದು ಮಾತ ಪಾಸ್ಟರ್ ಅವ್ರ ತಾಯಿ ಕೂಗುತ್ತಾನೆ. ಸತ್ತಂತ ತಾಯಿ ಎದ್ದವನಿಗೆ ನೀರು ಕೊಡ್ತಾರೆ. ಸತ್ತಂತ ತಾಯಿ ಆತನಿಗೆ ಎದ್ದು ಒಂದು ತಂಬಿಗೆ ನೀರು ಕೊಟ್ಟಾಗ 3 ಮಂದಿ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಅಜ್ಜ ಅಂತಾನ, ಮುಗಿತಪ್ಪ ನಮಗೆ ಬರ್ತೀವಿ, ಏನೋ ಮಾಡಿಬಿಡ್ತಾನ. ಚೇರ್ಮನ್ ಅಂದ, ಅಪ್ಪೇ ನೀನು ಮುಂದೆ ನಾವು ಸಣ್ಣವರಿದ್ದೀವಿ, ಅಲ್ಲೆಲ್ಲೂಯ್ಯ, ನೀವು ನನ್ನ ಮುಂದೆ ಹುಟ್ಟಿದ ಕೂಸಿರ್ಬೋದು, ನನ್ನ ಮುಂದೆ ಬೆಳೆದಿರುವಂಥ ಕೂಸಿರ್ಬೋದು, ನಮ್ಮ ಊರಲ್ಲಿ ಬೆಳೆದಿರುವಂಥ ಸಣ್ಣ ಹುಡುಗಾಗಿರ್ಬೋದು, ನೀನು ದೊಡ್ಡವನಾಗಿದ್ದಿ. ಪಾಸ್ಟರ್ ಹೇಳ್ತಾನೆ, ಸರ್ ಅಲ್ಲ ದೈವ ಜನರೇ, ನಾನು ದೊಡ್ಡವನಲ್ಲ, ನಾನು ನಂಬಿರುವಂಥ ಯೇಸು ಸ್ವಾಮಿ ದೊಡ್ಡವನ ಅಂತ ಹೇಳ್ತಾನೆ. ನಾನು ನಂಬಿರುವಂಥ ಯೇಸು ಸ್ವಾಮಿ ಇದನ್ನಲ್ಲ, ಆತನ ಸಾಮಾನ್ಯವಾದ ದೇವರಲ್ಲ. ನನ್ನ ಕೈಲಿ ಯಾವುದು ಅಸಾಧ್ಯ ಅದಲ್ಲ, ಅವನ ಕೈಲಿ ಎಲ್ಲವೂ ಸಾಧ್ಯ. ಇಲ್ಲಿ ಸಹ ಯಾರಿನ ಮಗಳಿಗೆ ಅಳುತ್ತಿರ್ತಾರೆ, ಗೋಳಾಡ್ತಿರ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಅಯ್ಯೋ ಮಲಿಗೆಳ, ಅಳವಾಡ್ರಿ, ಯಾಕೆ ಅಳ್ತಾ ಇದ್ರಿ, ನಿಮ್ಮ ಮಗಳು ಮಲಿಗೆಳ. ಯಾರಿಗೆ ಹೇಳ್ತಾನೆ, ಯಾರನೇ ಸೈಲೆಂಟ್ ಆಗಿರು, ಅಳಬೇಡ, ನಿನ್ನ ಮಗಳು ಸತ್ತಿಲ್ಲ, ಏನಾಗಿದ್ದಾಳೆ, ಮಲಗಿದ್ದಾಳೆ. ಹಲ್ಲೆಲೂಯಾ. 36ನೇ ವಚನ. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾ ಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. 41ನೇ ವಚನ ಹೋದ್ರೆ, ತಲಿತಾ ಕೋಮ್ ಅಂದನು. ಆ ಮಾತಿಗೆ ಅಮ್ಮಣಿ ಏಳೆನ್ನುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಹಲ್ಲೆಲೂಯಾ. ಸತ್ತಂತ ಹುಡುಗಿಲಿ ಎದ್ದಳಂದ್ರೆ ಸತ್ತಂತ ತಾಯಿ ಸಹ ಎದ್ದೇಳ್ತಾಳೆ. ನಮ್ಮ ದೇವರು ಆತನು ಒಂದು ವೇಳೆ ನಿಮಗೆ ಪ್ರಾಣ ಕೊಟ್ಟು ಆ ಕಡೆ ಹೋಗಿದ್ದಂದ್ರೆ ನಾವು ಯಾರು ನಂಬ್ತಿರ್ಲಿಲ್ಲ. ನಂಬ್ತಿದ್ದೇವ? ನಮ್ಮ ದೇವರು ಏನಂದ್ರೆ ಆತನ ಪ್ರಾಣ ಕೊಟ್ಟು 3 ದಿನದಾಗ ಎದ್ದು ಬರ್ತಂತ ಹೇಳಿದಿಲ್ಲ ಅಂದ್ರೆ
ನಾವು ಯಾರು ನಂಬ್ತಿಲ್ಲ. ನಾನು ಮತ್ತು ನೀವು ನಂಬಿರುವಂಥ ಯೇಸು ಸ್ವಾಮಿನ ಸತ್ತಿಲ್ಲ ಅಂದರೆ ನಾವು ಸತ್ತು ಹೋಗ್ತೀವಿ. ನಾನು ಮತ್ತು ನೀವು ನಂಬಿರುವಂಥ ದೇವರೇ 3 ದಿನದಲ್ಲಿ ಎದ್ದು ಬಂದನಂದ್ರೆ ನಾನು ಮತ್ತು ನೀವು ಸತ್ತರಿಗೆ ಅನಿಸೋದಕ್ಕಾಗಲ್ಲ. ನಂಬಿಕೆ ಇರಬೇಕು, ನಂಬಲ್ಲ, ವಿಶ್ವಾಸ ಇರಬೇಕು, ಪ್ರಾರ್ಥನೆ ಇರಬೇಕು, ದೇವ್ರ ಜೊತೆ ಒಳ್ಳೆ ರೀತಿ ಸಂಬಂಧ ಇರಬೇಕು, ದೇವ್ರ ಜೊತೆ ಒಳ್ಳೆ ರೀತಿ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ದೇವರ ಮಾತು ನಾವು ಕೇಳಬೇಕು, ನಮ್ಮ ಮಾತು ದೇವರು ಕೇಳುತ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಪಾಸ್ಟರ್ ಊರು ಜನ ಎಲ್ಲ ಆತನಿಗೆ ಬೈತಿದ್ರು, ಎಲ್ಲರೂ ಬೈದ್ರಿಲ್ಲ. ಕೊನೆಗೆ ಹೇಳ್ದ, ನಾನು ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ನೀವು ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ನಾನು ಮತ್ತು ನೀವು ನಂಬಿರುವಂಥ ದೇವರು, ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ದೇವರು, ಆತನು ಸಾಮಾನ್ಯವಾದ ದೇವರಲ್ಲ, ಆತನು ಸರ್ವಶಕ್ತನು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. 1 ನಿಮಿಷ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಮ್ಮ ಮನಸ್ಸು, ನಮ್ಮ ಆಲೋಚನೆ ಎಲ್ಲರೂ ಎದುರು ನಿಂತವರಾಗಿ, ದೇವರೇ ನನಗೆ ಮುಟ್ಟು ಸ್ವಾಮಿ, ದೇವರೇ ನನಗೆ ಬಲಪಡಿಸಪ್ಪ, ದೇವರೇ ನನಗೆ ಗುಣಪಡಿಸು, ನನಗೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ರೋಗದಿಂದ, ಪಾಪದಿಂದ, ಶಾಪದಿಂದ, ನೋವಿನಿಂದ, ಕಣ್ಣೀರಿನಿಂದ